ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಾಗುಮಾಹಿ ಕುಕಿಂಗ್ ಚಾನಲ್. ಇವತ್ತಿನ ಸ್ಪೆಷಲ್ ರೆಸಿಪಿ ಬಂದು ಕರ್ಬೂಜ ಹಣ್ಣಿನ ಜ್ಯೂಸು. ಅಂಗಡಿಯಲ್ಲಿ ಸಿಗುವಂತಹ ಜ್ಯೂಸನ್ನು ಯಾವ ರೀತಿ ಮನೇಲಿ ಮಾಡೋದು ಅಂತ ನೋಡೋಣ. ಈ ಬೇಸಿಗೆ ಕಾಲ ಶುರುವಾಗಿದೆ. ಹೆಚ್ಚು ನೀರು ಕುಡಿತಾ ಇರ್ತೀವಿ. ಹೆಚ್ಚು ನೀರು ಕುಡಿಯೋದ್ರಿಂದ ಹೆಚ್ಚು ಊಟ ಮಾಡೋದಕ್ಕೆ ಆಗಲ್ಲ. ಇಂತಹ ಸಂದರ್ಭದಲ್ಲಿ ದೇಹಕ್ಕೆ ಹೆಚ್ಚು ಶಕ್ತಿ ಬೇಕಾಗುತ್ತೆ. ಅದಕ್ಕೆ ನಾವು ಹಣ್ಣಿನ ಜ್ಯೂಸು ಕುಡಿಯುವುದರಿಂದ ಮೂಲಕ ಖಂಡಿತ ದೇಹಕ್ಕೆ ನಾವು ಹೆಚ್ಚು ಶಕ್ತಿಯನ್ನು ಕೊಡ್ಬೋದು. ದೇಹಕ್ಕೆ ಕೂಡ ತುಂಬಾ ತಂಪಾಗಿ ಇರುತ್ತೆ. ಖಂಡಿತ ನಾವು ಮಾಡ್ತಿರೋ ರೆಸಿಪಿ ಕರ್ಬೂಜ ಜ್ಯೂಸ್. ಈ ಜ್ಯೂಸು ತುಂಬಾ ಹೆಲ್ದಿಯಾಗಿ ಕೂಡ ಇರುತ್ತೆ. ಈ ಜ್ಯೂಸು ಅಂಗಡಿಯಲ್ಲಿ ಸಿಗುವಂತಹ ಕರ್ಬೂಜ ಜ್ಯೂಸಿನ ಮನೆಯಲ್ಲಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ಈ ಜ್ಯೂಸ್ ಮಾಡುವುದಕ್ಕೆ ನಾನಿಲ್ಲಿ 3 ಮೀಡಿಯಂ ಸೈಜ್ ಕರ್ಬೂಜ ಹಣ್ಣನ್ನು ತೊಗೊಂಡಿದ್ದೀನಿ. ಇದನ್ನು 3 ರಿಂದ 4 ಬಾರಿ ಚೆನ್ನಾಗಿ ವಾಶ್ ಮಾಡಿ ಒಂದು ಬಟ್ಟೆಯಲ್ಲಿ ಒರೆಸಿ ಇಟ್ಕೊಂಡಿದ್ದೀನಿ. ಇವಾಗ ಒಂದೊಂದಾಗಿ ಈ ಥರ ಮಧ್ಯಕ್ಕೆ ಕಟ್ ಮಾಡಿ ನಾನು ಎಲ್ಲ ಕರ್ಬೂಜ ಹಣ್ಣನ್ನು ಈ ಥರ ಕಟ್ ಮಾಡಿ ಮಧ್ಯಕ್ಕೆ ಇಟ್ಕೊಳ್ತಾ ಇದ್ದೀನಿ. ಮತ್ತು ಇವಾಗ ಒಂದು ಸ್ಪೂನಿನ ಸಹಾಯದಿಂದ ನಾವು ಕಟ್ ಮಾಡಿರುವಂತಹ ಕರ್ಬೂಜ ಹಣ್ಣನ್ನು ಒಳಗಡೆ ಬೀಜ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ಒಂದು ಸ್ಪೂನಿನ ಸಹಾಯದಿಂದ ಅದನ್ನೆಲ್ಲ ತೆಗೆದು ಸಪ್ರೇಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಎಲ್ಲ ಕರ್ಬೂಜ ಹಣ್ಣನ್ನು ನಾವು ಸಪ್ರೇಟ್ ಮಾಡಿ ಈ ಬೀಜಗಳನ್ನು ಸಪ್ರೇಟ್ ಮಾಡಿ ಇಟ್ಕೋಬೇಕಾಗತ್ತೆ. ನೋಡಿ, ಈ ಥರ ಸಪ್ರೇಟ್ ಮಾಡಿ ಇಟ್ಕೊಂಡಾದ್ಮೇಲೆ ನಾನು ಈ ಥರ ಮಧ್ಯಕ್ಕೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಮಧ್ಯಕ್ಕೆ ಕಟ್ ಮಾಡಿಕೊಂಡು ಚಾಕುಯಿಂದ ಈ ಥರ ಸಿಪ್ಪೆ ಎಲ್ಲ ರಿಮೂವ್ ಮಾಡಿ ಆ ಹಣ್ಣು ಮಾತ್ರ ನಾನು ಇವಾಗ ತಗೊಳ್ತಾ ಇದ್ದೀನಿ. ನೋಡಿ, ಈ ಥರ ಎಲ್ಲವನ್ನು ನಾನು ಈ ಥರ ಸ್ಲೈಸ್ ರೀತಿಯಾಗಿ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನಿಮಗೆ ಯಾವ ಥರ ಅನುಕೂಲ ಆಗುತ್ತೋ ಆ ಥರ ನೀವು ಇದನ್ನು ಕಟ್ ಮಾಡಿ ಹಾಕೋಬೋದು. ಇಲ್ಲಾಂದರೆ ಸ್ಪೂನಿನ ಸಹಾಯದಿಂದನೇ ನೀವು ಇದನ್ನು ತಗೋಬೋದು. ಬಟ್ ಈ ಥರ ಕಟ್ ಮಾಡೋದ್ರಿಂದ ತುಂಬಾ ಈಸಿ ಆಗುತ್ತೆ ಹಾಕೊಳ್ಳೋಕ್ಕೆ. ನೋಡಿ, ಈ ಥರ ಎಲ್ಲವನ್ನು ನಾನು ಇವಾಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಎಲ್ಲ ಕಟ್ ಮಾಡಿ ಇಟ್ಕೊಂಡಾದ್ಮೇಲೆ ಒಂದು ಮಿಕ್ಸಿ ಜಾರಿಗೆ ಇದನ್ನೆಲ್ಲ ಕಟ್ ಮಾಡಿರುವಂತಹ ಕರ್ಬೂಜ ಹಣ್ಣನ್ನು ನಾನು ಇವಾಗ ಒಂದು ಮಿಕ್ಸಿ ಜಾರಿಗೆ ಎಲ್ಲವನ್ನು ಹಾಕೊಳ್ತಾ ಇದ್ದೀನಿ. ಈ ಜ್ಯೂಸು ತುಂಬಾ ಹೆಲ್ದಿಯಾಗಿ ಕೂಡ ಇರುತ್ತೆ ಮತ್ತು ದೇಹಕ್ಕೂ ಕೂಡ ತಂಪಾಗಿರುತ್ತೆ. ಇದರಲ್ಲಿ ಸಕ್ಕರೆ ಅಂಶ ಜಾಸ್ತಿ ಇರುವುದರಿಂದ ನಾನು ಸ್ವಲ್ಪನೇ ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. 1 ಸ್ಪೂನ್ ಆಗೋಷ್ಟು ನಾನಿಲ್ಲಿ ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಸ್ವೀಟ್ ಬೇಕು ಅಂತ ಹೇಳಿದ್ರೆ ಇನ್ನೂ ಸ್ವಲ್ಪ ಬೇಕಾದ್ರೆ ಹಾಕೋಬೋದು. ಸಕ್ಕರೆ ಬೇಡ ಅಂತ ಹೇಳಿದ್ರೆ ಸಕ್ಕರೆನ ಸ್ಕಿಪ್ ಮಾಡಿ ನೀವು ಸಕ್ಕರೆ ಬದಲು ಕಲ್ ಸಕ್ಕರೆನ ಬೇಕಾದ್ರೆ ಯೂಸ್ ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ 1 ಸ್ಪೂನ್ ಆಗೋಷ್ಟು ನೀವು ಇದಕ್ಕೆ ಜೇನುತುಪ್ಪ ಬೇಕಾದ್ರೆ ಆ್ಯಡ್ ಮಾಡಿ ಹಾಕೋಬೋದು. ನೋಡಿ, ಇವಾಗ ಸಕ್ಕರೆ ಎಲ್ಲ ಹಾಕೊಂಡಾದ್ಮೇಲೆ ಇದನ್ನು ಸ್ಮೂತಿ ರೀತಿ ನಾವು ನೀರನ್ನು ಹಾಕೋದೇನು ಬೇಡ, ಹಂಗೇನೆ ಇದನ್ನು ಸ್ಮೂತಿ ರೀತಿ ನಾವು ರುಬ್ಕೊಂಡು ಬರೋದ. ನೋಡಿ, ಈ ಥರ ಸಾಫ್ಟಾಗಿ ನಾವು ಇವಾಗ ರುಬ್ಕೊಂಡು ಬಂದಿದ್ವಿ. ನೋಡಿ, ಇವಾಗ ಇಷ್ಟು ಸಾಫ್ಟ್ ಆಗಿದೆ ಅಂತ. ಇವಾಗ ನಾನು 1 ಲೋಟ ಅಂದರೆ ಒಂದು ದೊಡ್ಡ ಲೋಟದಲ್ಲಿ ನಾನು ಹಾಲನ್ನು ತಗೊಂಡಿದ್ದೀನಿ. ಇದು ಹಸಿ ಹಾಲಲ್ಲ, ಇದನ್ನು ಚೆನ್ನಾಗಿ ಕಾಯಿಸಿ ಮತ್ತು ಆರಿಸಿ, ಇದಕ್ಕೆ ಸಕ್ಕರೆ ಕೂಡ ಏನು ಆ್ಯಡ್ ಮಾಡಿಲ್ಲ, ಬರೀ ಹಾಲನ್ನು ಗಟ್ಟಿ ಹಾಲನ್ನು ಕಾಯಿಸಿ ಆರಿಸಿ 1 ಅವರಲ್ಲಿ ಫ್ರಿಜ್ಜಲ್ಲಿ ಇಟ್ಟು ತೊಗೊಂಡಿದ್ದೀನಿ. ನಿಮಗೆ ಹಾಲು ಬೇಡ ಅಂತ ಹೇಳಿದ್ರೆ ಹಾಲನ್ನು ಸ್ಕಿಪ್ ಮಾಡಿ ಅದ್ರ ಬದಲು ನೀವು ಐಸ್ ಟ್ಯೂಬ್ ಬೇಕಾದರೂ ನೀವು ಆ್ಯಡ್ ಮಾಡಿಕೊಂಡು ಈ ಜ್ಯೂಸನ್ನು ಮಾಡ್ಕೋಬೋದು. ನೋಡಿ, ಇವಾಗ ಹಾಲನ್ನು ಹಾಕ್ಕೊಂಡು ಒಂದು ಗ್ರೈಂಡ್ ಮಾಡ್ಕೊಳ್ಳೋದ, ಮತ್ತು ಇದು ಸ್ಮೂತಿ ರೆಡಿ ಆಗುತ್ತೆ. ಇದಕ್ಕೆ ಯಾವುದೇ ರೀತಿ ಎಕ್ಸ್ಟ್ರಾ ನೀರೇನು ಉಪಯೋಗಿಸಿಲ್ಲ. ಹಾಲು ಮತ್ತು ಕರ್ಬೂಜ ಮತ್ತು ಸಕ್ಕರೆ ಈ 3 ಪದಾರ್ಥಗಳನ್ನು ಹಾಕಿ ಸೇಮ್ ಅಂಗಡಿಯಲ್ಲಿ ಸಿಗುವಂತಹ ಈ ಕರ್ಬೂಜ ಹಣ್ಣಿನ ಜ್ಯೂಸು ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಸುಲಭವಾಗಿ ಕರ್ಬೂಜ ಜ್ಯೂಸ್ ಮನೇಲಿ ಯಾವ ರೀತಿ ಮಾಡೋದು ಅಂತ. ಈ ವಿಡಿಯೋ ಇಷ್ಟಾದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.